ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸದ್ದು ಮತ್ತು ಸುದ್ದಿಯನ್ನು ಮಾಡ್ತಾ ಇದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಶಾಸಕರಾದಂಥ BR ಪಾಟೀಲ್ ಇದ್ದಾರೆ. ಅವ್ರನ್ನೂ ಸಹ ಮಾತಾಡ್ತೀನಿ. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರ ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು, ತಾವೇನು ಹೇಳ್ತೀರಿ? ಈಗ ಹನಿ ಟ್ರ್ಯಾಪ್ ವಿಷಯನ ಒಬ್ಬ ರಾಜ್ಯದ ಜವಾಬ್ದಾರಿ ಮಂತ್ರಿಗಳೇ ಪ್ರಸ್ತಾಪನೆ ಮಾಡಿದ್ದಾರೆ. ಅದಕ್ಕೆ ಗೃಹ ಸಚಿವರು ತನಿಖೆ ಮಾಡ್ತೀವಿ ಅನ್ನೋಂಥ ಭರವಸೆನ ಕೂಡ ಕೊಟ್ಟಿದ್ದಾರೆ. ತನಿಖೆ ನಡೀಬೇಕಾಗಿತ್ತು. ಯಾರು ತಪ್ಪಿತಸ್ಥರಾಗಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕಾಗಿತ್ತು ಮತ್ತು ಜನರು ಕೂಡ ಶಿಕ್ಷೆ ಕೊಡ್ತಿದ್ರು. ಆದರೆ ಇವತ್ತು ಈ ಸದನದಲ್ಲಿ ನಡೆದಂಥ ಗದ್ದಲ ಕಾರಣಕ್ಕಾಗಿ ಈ ಆರೋಪವನ್ನು ನಾವೆಲ್ಲರೂ ಕೂಡ ಹೊತ್ಕೊಂಡು ನಮ್ಮ ಕ್ಷೇತ್ರಗಳಿಗೆ ಹೋಗಬೇಕಾಗಿದೆ. ಯಾರ ಮೇಲೆ ಆರೋಪ ಇದೆ, ಯಾರು ಇದಕ್ಕೆ ಅಂತ. ಯಾಕೆಂದ್ರೆ ತನಿಖೆ ಆಗುವವರೆಗೂ ನಾವೆಲ್ಲ ಸುಮ್ಮನೆ ಕೊಡಬೇಕಾಗಿತ್ತು. ಇವರು ಇವತ್ತು ಗಲಾಟೆ ಮಾಡಿ ಸದನದಲ್ಲಿ ಈ ಥರ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಡೆದಿಲ್ಲ. ಇದು ಒಂಥರ ಪುಂಡಾಟಿಕೆ ಥರ ನಡೆದು ಹೋಯಿತು. ನಾನು ಮರ್ಯಾದೆಸ್ತರು ಇವತ್ತು ಅಸೆಂಬ್ಲಿಯಲ್ಲಿ ಇರುವಂಗಿಲ್ಲ. ನಾನು ಯೋಚನೆ ಮಾಡ್ತಾಯಿದ್ದೀನಿ, ವಿಧಾನಸಭೆಯಲ್ಲಿ ಮುಂದುವರಿಬೇಕು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಂತೇಳಿ. ಇವತ್ತು ಅಷ್ಟು ಮಟ್ಟಿಗೆ ನನಗೆ ನೋವಾಗಿದೆ. ಅಂದರೆ ಈ ಹನಿ ಟ್ರ್ಯಾಪ್ ಘಟನೆ ಅಷ್ಟೊಂದು ನಿಮಗೆ ಹಿರಿಯರಿದ್ದೀರ ನೋವಂತ ನಡೆದಂಥ ಘಟನೆ. ಹನಿ ಟ್ರ್ಯಾಪ್ ಬಗ್ಗೆ ತನಿಖೆ ಆಗಲಿಲ್ಲ. ಯಾರ ಮೇಲೆ ಬರ್ತದೆ ಅವ್ರ ಶಿಕ್ಷೆ ಆಗಲಿ. ಅವರಿಗೆ CBI ತನಿಖೆ ಆಗಬೇಕು ಅಂತಾರೆ. ಯಾವ ತನಿಖೆ ಆದರೂ ಮಾಡ್ಕೊಳ್ರಿ. ಸುಪ್ರೀಂ ಕೋರ್ಟ್ ತನಿಖೆ ಮಾಡಿ, ಯಾರು ತನಿಖೆ ಆಗಲಿ, ತನಿಖೆನೇ ನ್ಯಾಯಪೂರ್ಣ ತನಿಖೆ ಆಗಬೇಕು. ಆದರೆ ಇವತ್ತು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಆ ಹನಿ ಟ್ರ್ಯಾಪ್ ಇಶ್ಯೂ ಎತ್ಕೊಂಡು ಇವರು ಗಲಾಟೆ ಮಾಡಿ ಆ ಸ್ಪೀಕರ್ ಸ್ಥಾನದ ಮರ್ಯಾದೆಯನ್ನು ಕೂಡ ಕಳೆದರು. ಸ್ಪೀಕರ್ ಸ್ಥಾನದ ಘನತೆ ಗೌರವ ನಾವೆಲ್ಲರೂ ಎತ್ತಿಡಬೇಕಾದಂಥ ಕರ್ತವ್ಯ ಪ್ರಜಾಪ್ರಭುತ್ವದಲ್ಲಿ. ಆದರೆ ಇವತ್ತು ನಾನು 40 ವರ್ಷದ ಜೀವನದಲ್ಲಿ ಈ ಥರ ಯಾವತ್ತೂ ಕೂಡ ನಡೆದಿಲ್ಲ. ಅದಕ್ಕಾಗಿ ನಾನು ಭಾಳ ಗಂಭೀರವಾಗಿ ಯೋಚನೆ ಮಾಡ್ತಾಯಿದ್ದೆ. ಮನಸ್ಸಿಗೆ ನೋವಾಗಿದೆ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕಂತ ನಿರ್ಧಾರ ಮಾಡಿದ್ದೀನಿ. ಇದಿಷ್ಟು ಶಾಸಕ BR ಪಾಟೀಲ್ರವರ ಮಾತುಗಳು. ಕ್ಯಾಮ್ರಾಮನ್ ಅಜಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.